ಜೈ ಶ್ರೀರಾಮ್. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಸೌಮ್ಯ ಸನಾತನಿ. ನಮ್ಮ ಟಿವಿ ವಿಕ್ರಮದ ಎಲ್ಲ ಕಾರ್ಯಕ್ರಮಗಳ ನೋಟಿಫಿಕೇಶನ್ ನಿಮಗೆ ಸಿಗಬೇಕಂತ ಹೇಳಿದ್ರೆ ನಮ್ಮ ಟಿವಿ ವಿಕ್ರಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದನ್ನ ಖಂಡಿತ ಮರಿಬೇಡಿ. ವೀಕ್ಷಕರೇ, ಅನುಮಾನವೇ ಬೇಡ, ಇದು ನಿಜವಾಗ್ಲೂ ಬ್ರೇಕಿಂಗ್ ನ್ಯೂಸ್. ಬ್ರೇಕಿಂಗ್ ನ್ಯೂಸ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಮೋದಿಜಿಯನ್ನು ಸೋಲಿಸುವ ಏಕೈಕ ಉದ್ದೇಶದಿಂದ ಸ್ಥಾಪನೆ ಆಗಿದ್ದಂಥ ಡಾಟ್ ಅಲಯನ್ಸ್ ಅಲಿಯಾಸ್ I.N.D.I.A ಅಲಿಯಾಸ್ ಘಮಂಡಿ ಅಲಯನ್ಸ್ ಅಲಿಯಾಸ್ ಇಂಡಿ ಒಕ್ಕೂಟದಲ್ಲಿ ಅತಿ ದೊಡ್ಡ ಬಿರುಕು ಉದ್ಭವ ಆಗಿದೆ. ಎಸ್, ಇಂಡಿ ಅಲಯನ್ಸ್ನಲ್ಲಿ ದೊಡ್ಡ ಬ್ರೇಕಪ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಅದಕ್ಕಿಂತ ಶಾಕಿಂಗ್ ಸುದ್ದಿ ಏನಂದ್ರೆ, ಇಂಡಿ ಅಲಯನ್ಸ್ನಿಂದ ಹೊರಗೆ ಹೋಗ್ತಾ ಇರುವಂತಹ ಪಕ್ಷ ಯಾವ್ದು ಗೊತ್ತಾ? ನಕಲಿ ಗಾಂಧಿ ಕುಟುಂಬದ ಕಾಂಗ್ರೆಸ್. ಇನ್ನೂ ಸರಿಯಾಗಿ ಹೇಳ್ತೀನಿ ಕೇಳಿ. ಇಂಡಿ ಅಲಯನ್ಸ್ ಅನ್ನೋ ಅನುಕೂಲ ಸಿಂಧು ಒಕ್ಕೂಟದಿಂದ ಈಗ ರಾಹುಲ್ ಗಾಂಧಿ ಆ್ಯಂಡ್ ಟೀಮಿಗೆ ಗೇಟ್ ಪಾಸ್ ಕೊಡೋದಕ್ಕೆ ಒಕ್ಕೂಟದ ಎಲ್ಲ ಸದಸ್ಯರು ಸೇರಿ ಡಿಸೈಡ್ ಮಾಡಿದ್ದಾರೆ. ಇಷ್ಟು ದಿನ ಕೇವಲ ಇಂಡಿ ಅಲಯನ್ಸ್ನ ನಾಯಕತ್ವ ಬದಲಾಗಬೇಕು, ಅದು ಕಾಂಗ್ರೆಸ್ ಕೈಲಿ ಇರಬಾರ್ದು ಅನ್ನೋ ಚರ್ಚೆ ನಡೀತಾ ಇತ್ತು. ಆದರೆ ಈಗ ನಡೆದಿರುವಂಥ ಬೆಳವಣಿಗೆಯಲ್ಲಿ ಇಡೀ ಕಾಂಗ್ರೆಸ್ ಅನ್ನೇ ಒಕ್ಕೂಟದಿಂದ ಒದ್ದು ಆಚೆ ಹಾಕಬೇಕು ಅನ್ನೋ ತೀರ್ಮಾನಕ್ಕೆ ಬರಲಾಗ್ತಾ ಇದೆ. ಆ್ಯಂಡ್ ಈ ನಿರ್ಧಾರದ ಸೂತ್ರಧಾರ ಯಾರು ಗೊತ್ತಾ? ದೆಹಲಿ ಮುಖ್ಯಮಂತ್ರಿ ಅರವಿಂದ ಕೇಜ್ರಿವಾಲ್. ವೀಕ್ಷಕರೇ, ಈ ಬಿಗ್ ಡೆವಲಪ್ಮೆಂಟ್ ಬಗ್ಗೆ ವಿವರವಾಗಿ ಹೇಳ್ತೀನಿ. ಕಾರ್ಯಕ್ರಮವನ್ನು ಮಿಸ್ ಮಾಡದೆ ಪೂರ್ತಿಯಾಗಿ ನೋಡಿ. ನರೇಂದ್ರ ಮೋದಿಜಿ ಅವರು ಸುಮಾರು 2 ವರ್ಷ ಮೊದಲೇ ಈ ಮಾತನ್ನ ಹೇಳಿದರು. ಇದು ಇಂಡಿ ಅಲಯನ್ಸ್ ಅಲ್ಲ, ಇದು ಘಮಂಡಿ ಅಲಯನ್ಸ್. ಈ ಮೈತ್ರಿಗೆ ಆಯಸ್ಸಿಲ್ಲ, ಇವರು ತಾವೇ ಬಡ್ದಾಡ್ಕೊಂಡು ಚೂರಾಗಿ ಹೋಗ್ತಾರೆ ಅಂತ. ಆ ಮಾತು ಸ್ವಲ್ಪ ಲೇಟಾಗಿ ಆದರೂ ನಿಜ ಆಗ್ತಾ ಇದೆ. ಹೌದು, ಲೋಕಸಭಾ ಚುನಾವಣೆಯಲ್ಲಿ ಇಂಡಿ ಅಲಯನ್ಸ್ ಕಡೆಯಿಂದ NDAಗೆ ಟಫ್ ಕಾಂಪಿಟೇಷನ್ ಬಿದ್ದಿತ್ತು. NDAಗೆ ತಾನು ಅಂದ್ಕೊಂಡಿದ್ದ 400 ಪಾರ್ ಮಾರ್ಕ್ ಮುಟ್ಟೋದಕ್ಕೆ ಸಾಧ್ಯ ಆಗಿರಲಿಲ್ಲ. ಇಂಡಿ ಅಲಯನ್ಸ್ನ ಸ್ಟ್ರಾಟಜಿಗಳು ಮೋದಿಜಿಯ ಒಕ್ಕೂಟವನ್ನು ಕಟ್ಟಿ ಹಾಕೋದ್ರಲ್ಲಿ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದ್ವು. ಆದರೆ ಇದರ ಕ್ರೆಡಿಟನ್ನು ಮಾತ್ರ 99 ಸೀಟ್ ಗೆದ್ದಂಥ ರಾಹುಲ್ ಗಾಂಧಿ ತನ್ನದು ಅಂತ ಬೆರೆಯೋಕೆ ಶುರು ಮಾಡಿಬಿಟ್ರು. ಅಲಯನ್ಸ್ನ ಸಪೋರ್ಟ್ ಇಲ್ಲದೆ ಹೋಗಿದ್ದಿದ್ರೆ ಕಾಂಗ್ರೆಸ್ಗೆ 99 ಸೀಟ್ ಗೆಲ್ಲೋ ತಾಕತ್ ಖಂಡಿತ ಬರ್ತಾ ಇರಲಿಲ್ಲ. ಆದರೆ ಆ ವಾಸ್ತವವನ್ನು ಮರೆತಂಥ ಕಾಂಗ್ರೆಸ್ ಮೈತ್ರಿಕೂಟದಲ್ಲಿ ತಾನೇ ಹೀರೋ ಅನ್ನೋ ಹಾಗೆ ಅಹಂಕಾರ ಮೆರೆಯೋದಕ್ಕೆ ಶುರು ಮಾಡ್ತು. ಒಕ್ಕೂಟದ ಎಲ್ಲ ಮೆಂಬರ್ಗಳು ವಿಧಾನಸಭಾ ಚುನಾವಣೆ ಬರಲಿ ಅಂತ ಕಾಯ್ತಾ ಇದ್ರು. ಯಾಕೆ ಹೇಳಿ? ಕಾಂಗ್ರೆಸ್ನ ಸೊಕ್ಕು ಮುರಿಯೋದಕ್ಕೆ. ಜಮ್ಮು ಕಾಶ್ಮೀರ, ಹರಿಯಾಣ, ಮಹಾರಾಷ್ಟ್ರ, ಜಾರ್ಖಂಡ್ ಈ ಚುನಾವಣೆಗಳ ರಿಸಲ್ಟಿಗೋಸ್ಕರ ವೇಟ್ ಮಾಡ್ತಾ ಕೂತಿದ್ರು. ಕೇಜ್ರಿವಾಲ್, ಮಮತಾ, ಲಾಲು, ಅಖಿಲೇಶ್, ತೇಜಸ್ವಿ ಹೀಗೆ ಪ್ರತಿಯೊಬ್ಬರು ಕಾಯ್ತಾ ಇದ್ರು. ಬೈ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ ಏನ್ ದಬಾಕತ್ತೆ ಅಂತ ನೋಡೋದಕ್ಕೂ ಕೂಡ ಕಾತುರದಿಂದ ಕಾಯ್ತಾ ಇದ್ರು. ರಿಸಲ್ಟ್ ಬಂತು ನೋಡಿ. ಕಾಶ್ಮೀರದಲ್ಲಿ ಸಿಂಗಲ್ ಡಿಜಿಟ್, ಹರಿಯಾಣದಲ್ಲಿ ಸೋಲು, ಮಹಾರಾಷ್ಟ್ರದಲ್ಲಿ ಹೀನಾಯ ಪ್ರದರ್ಶನ, ಜಾರ್ಖಂಡ್ನಲ್ಲೂ ಅಷ್ಟಕ್ಕಷ್ಟೇ. ಬೆಂಗಾಲ್ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಥಾನಗಳನ್ನು ಕಳ್ಕೊಳ್ತು. ಉತ್ತರ ಪ್ರದೇಶದಲ್ಲಂತೂ ಯೋಗಿ ಅಬ್ಬರದ ಎದುರಿಗೆ ತರಗೆಲೆ ತರಹ ಉದುರಿ ಹೋಯಿತು. ಆಗ ಮಮತಾ ಬ್ಯಾನರ್ಜಿ ಎದ್ದು ನಿಂತರು. ಫಸ್ಟ್ ಟೈಮ್ ವಾಯ್ಸ್ ರೈಸ್ ಮಾಡಿದ್ರು. ಕಾಂಗ್ರೆಸ್ಗೆ ಯಾವ ನೈತಿಕತೆ ಇದೆ, ಯಾವ ಯೋಗ್ಯತೆ ಇದೆ ಅಂತ ಇಂಡಿ ಅಲಯನ್ಸ್ನ ನಾಯಕತ್ವ ಕೊಡಬೇಕು. ಸ್ವತಂತ್ರವಾಗಿ ಎಲ್ಲೂ ಗೆಲ್ಲೋದಕ್ಕೆ ತಾಕತ್ತಿಲ್ಲ, NDA ಎದುರು ಸಮರ್ಥವಾಗಿ ನಿಲ್ಲೋ ಶಕ್ತಿ ಕೂಡ ಇಲ್ಲ. ಇವರಿಗೆ ಯಾಕೆ ಲೀಡರ್ಶಿಪ್ ಅಂತ ಸಿಡಿದು ನಿಂತುಬಿಟ್ರು ಮಮತಾ ಬ್ಯಾನರ್ಜಿ. ಅವ್ರ ಜೊತೆ ಬೇರೆ ಬಿಗ್ ಲೀಡರ್ಸ್ ಕೂಡ ಧ್ವನಿ ಸೇರಿಸ್ಬಿಟ್ರು. ಆಮ್ ಆದ್ಮಿ ಪಾರ್ಟಿಗಂತೂ ಮೊದಲಿಂದನೂ ಕಾಂಗ್ರೆಸ್ ಜೊತೆ ಸೇರೋ ಮನಸ್ಸೇ ಇರಲಿಲ್ಲ. ಆ ಟೈಮಲ್ಲಿ ಬಹಳ ಅನಿವಾರ್ಯವಾಗಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದ್ರು ಕೇಜ್ರಿವಾಲ್. ಹಾಗಂತ ಕೇಜ್ರಿವಾಲ್ ಸಾಚ ಅನ್ಕೋಬೇಡಿ. ಹಗರಣಗಳಿಂದ, ಭ್ರಷ್ಟಾಚಾರದಿಂದ ಜೈಲಿಗೆ ಹೋಗಿ ಬರ್ತಾ ಇದ್ದಂಥ ಕೇಜ್ರಿಗೆ ಕಾಂಗ್ರೆಸ್ ಅನ್ನ ಆಗ ಎದುರು ಹಾಕೊಳ್ಳೋ ಶಕ್ತಿ ಇರಲಿಲ್ಲ. ಸೊ ಈ ಮೈತ್ರಿಯನ್ನು ಒಪ್ಕೊಂಡಿದ್ರು. ಆದರೆ ಒನ್ಸ್ ಜೈಲಿಗೆ ಹೋಗಿ ಹೊರಗೆ ಬಂದ ಮೇಲೆ ಕೇಜ್ರಿವಾಲ್ ಹೊಸ ರಣತಂತ್ರವನ್ನು ರೂಪಿಸೇ ಬಿಟ್ರು. ಅತೀಶಿಯನ್ನು CM ಮಾಡಿ ಸಿಂಪತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಂಥ ಅರವಿಂದ್ ಕೇಜ್ರಿವಾಲ್ ಆಮ್ ಆದ್ಮಿ ಪಾರ್ಟಿಯನ್ನ ದೆಹಲಿಯಲ್ಲಿ ಫುಲ್ ಮೆಜಾರಿಟಿಲಿ ತರುವಂಥ ವಿಷನ್ ಇಟ್ಕೊಂಡಿದ್ರು. ಹೀಗಾಗಿ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ಳೋದಿಲ್ಲ ಅಂತ ಡೈರೆಕ್ಟ್ ಆಗಿ ಅನೌನ್ಸ್ ಕೂಡ ಮಾಡಿಬಿಟ್ರು. ವೀಕ್ಷಕರೇ, ಹೇಗಿದೆ ನೋಡಿ ಇವರ ಮೈತ್ರಿ ಧರ್ಮ. ಲೋಕಸಭಾ ಚುನಾವಣೆಯಲ್ಲಿ ನಾವು ಮಿತ್ರರು, ಆದರೆ ವಿಧಾನಸಭಾ ಚುನಾವಣೆಯಲ್ಲಿ ನಾವು ಶತ್ರುಗಳು. ಇಂಥ ಅಪವಿತ್ರ ಮೈತ್ರಿಯನ್ನು ಯಾರಾದರೂ ನಂಬ್ತಾರಾ? ಎಸ್, ನಿಮಗೆ ನೆನಪಿರಬಹುದು, ಕೇಜ್ರಿವಾಲ್ ರಾಜಕೀಯಕ್ಕೆ ಎಂಟ್ರಿ ಕೊಟ್ಟ ನಂತರ ಅತಿ ಹೆಚ್ಚು ಗುಡುಗಾಡಿದ್ದು ಕಾಂಗ್ರೆಸ್ ವಿರುದ್ಧ ಮತ್ತು ಸೋನಿಯಾ ಕುಟುಂಬದ ವಿರುದ್ಧ. ಅದೇ ರೀತಿ
ಅರವಿಂದ್ ಕೇಜ್ರಿವಾಲ್ ಅವರ ಭ್ರಷ್ಟಾಚಾರದ ಬಗ್ಗೆ ಫಸ್ಟ್ ಟೈಮ್ ಕಂಪ್ಲೇಂಟ್ ಮಾಡಿದ್ದು ಕೂಡ ಬಿಜೆಪಿ ಅಲ್ಲ, ಕಾಂಗ್ರೆಸ್ ಮಾಡಿದಂಥ ಆರೋಪದಿಂದಾನೇ ಕೇಜ್ರಿವಾಲ್ ಜೈಲು ನೋಡಬೇಕಾಯಿತು. ಇದು ಹಾರ್ಡ್ ರಿಯಾಲಿಟಿ. ಇಷ್ಟೆಲ್ಲ ವಿಷಯ ಇಟ್ಕೊಂಡು ಮೈತ್ರಿ ಧರ್ಮ ಪಾಲಿಸೋಕಾದ್ರೂ ಸಾಧ್ಯ ಇದೆಯಾ? ಎಷ್ಟು ದಿನ ಅಂತ ಜೊತೆಲಿ ಇರೋಕ್ ಸಾಧ್ಯ? ಎಸ್, ಈಗ ಫೈನಲಿ ಬ್ರೇಕಪ್ ಆಗೋ ಸಮಯ ಬಂದಿದೆ. ಅರವಿಂದ್ ಕೇಜ್ರಿವಾಲ್ ಈಗ ಎಂಥ ದಾಳ ಉರುಳಿಸಿದ್ದಾರೆ ನೋಡಿ. ಕಾಂಗ್ರೆಸ್ ಎದುರಿಗೆ ಆಮ್ ಆದ್ಮಿ ಪಾರ್ಟಿ ಒಂದು ಸಣ್ಣ ಪಕ್ಷ, ಆದರೆ ಅವರೇ ಈಗ ಇಂಡಿ ಅಲಯನ್ಸ್ನಿಂದ ಕಾಂಗ್ರೆಸ್ ಅನ್ನ ಒದ್ದು ಓಡಿಸುವಷ್ಟು ಸ್ಟ್ರಾಂಗ್ ಆಗಿ ಕಾಣ್ತಾ ಇದ್ದಾರೆ. ರಾಹುಲ್ ಖರ್ಗೆ ನೇತೃತ್ವದ ಕಾಂಗ್ರೆಸ್ ಈಗ ದುರ್ಬಲ ಪಕ್ಷವಾಗಿ ಕಾಣ್ತಾ ಇದೆ. ಇಷ್ಟಕ್ಕೂ ಆಮ್ ಆದ್ಮಿ ಪಾರ್ಟಿ ಈಗ ಕಾಂಗ್ರೆಸ್ ವಿರುದ್ಧ ಇಷ್ಟು ರಾಂಗ್ ಆಗೋದಕ್ಕೆ ಕಾರಣ ಏನು ಗೊತ್ತಾ? ಕಾರಣ ದೆಹಲಿ ವಿಧಾನಸಭಾ ಚುನಾವಣೆಯಲ್ಲಿ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡ್ತಾ ಇರುವಂಥ ಕಾಂಗ್ರೆಸ್ ಈಗ ಹೇಗಾದ್ರೂ ದೆಹಲಿ ಗದ್ದುಗೆ ಪಡೆಯೋಕೆ ಚಕ್ರವ್ಯೂಹ ರಚಿಸ್ತಾ ಇದೆ. ಇಂಡಿ ಅಲಯನ್ಸ್ನ ಪಾರ್ಟ್ನರ್ ಆಗಿರುವಂಥ ಆಮ್ ಆದ್ಮಿ ವಿರುದ್ಧನೇ ಈಗ ಕಾಂಗ್ರೆಸ್ ದೆಹಲಿಯಲ್ಲಿ ಕೆಡ್ಡ ತೋಡ್ತಾ ಇದೆ. ಇತ್ತೀಚೆಗೆ ಕಾಂಗ್ರೆಸ್ ಪಾರ್ಟಿಯವರು ಬಿಜೆಪಿ ಮತ್ತು ಆಮ್ ಆದ್ಮಿ ಪಾರ್ಟಿ ವಿರುದ್ಧ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ರು. ಬಿಜೆಪಿ ವಿರುದ್ಧ ಓಕೆ, ಬಟ್ ಆಮ್ ಆದ್ಮಿ ವಿರುದ್ಧ ಯಾಕೆ? ಇದು ಆಮ್ ಆದ್ಮಿಗಳು ಕೇಳ್ತಾ ಇರುವಂಥ ಪ್ರಶ್ನೆ. ನಮ್ಮ ಜೊತೆ ಇದ್ದು ನಮ್ಮ ವಿರುದ್ಧನೇ ಈಗ ಚಾರ್ಜ್ ಶೀಟ್ ಬಿಡುಗಡೆ ಮಾಡ್ತೀರಾ ಅಂತ ಕೇಜ್ರಿವಾಲ್ ಕಾಂಗ್ರೆಸ್ ಅನ್ನ ಕೇಳ್ತಾ ಇದ್ದಾರೆ. ಪಬ್ಲಿಕ್ನಲ್ಲಿ ಹೋಗಿ ಕಾಂಗ್ರೆಸ್ ಆಮ್ ಆದ್ಮಿ ಪಾರ್ಟಿಯ ಸಾಧನೆ ಏನು ಅಂತ ಕೇಳ್ತಾ ಇದೆ. ಆಮ್ ಆದ್ಮಿ ವಿರುದ್ಧ ಜನರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಾ ಇದೆ. ಅಷ್ಟೇ ಅಲ್ಲ, ಯುವ ಕಾಂಗ್ರೆಸ್ ಅಧ್ಯಕ್ಷ ಅಕ್ಷಯ್ ಲಾಕ್ರಾ ನಿನ್ನೆ ಸಂಜೆ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಒಂದು ಕೇಸ್ ಹಾಕಿದ್ದಾರೆ. ಆಮ್ ಆದ್ಮಿ ಪಕ್ಷ ತನ್ನ ಯೋಜನೆಗಳ ಮೂಲಕ ಸಾರ್ವಜನಿಕರ ಹಾದಿ ತಪ್ಪಿಸಿ ವಂಚನೆ ಮಾಡ್ತಾ ಇದೆ ಅಂತ ಲಾಕ್ರಾ ಕಂಪ್ಲೇಂಟ್ ಮಾಡಿದ್ದಾರೆ. ಇದು ಈಗ ಆಮ್ ಆದ್ಮಿಯ ಕೆಂಗಣ್ಣಿಗೆ ಕಾರಣ ಆಗಿದೆ. ಆಮ್ ಆದ್ಮಿ ಪಾರ್ಟಿ ಈಗ ನೇರವಾಗಿ ಏನು ಆರೋಪ ಮಾಡ್ತಾ ಇದೆ ಗೊತ್ತಾ? ಕಾಂಗ್ರೆಸ್ ದೆಹಲಿಯಲ್ಲಿ ಗುಟ್ಟಾಗಿ ಬಿಜೆಪಿ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡಿದೆ, ನಮ್ಮನ್ನ ಸೋಲ್ಸಕ್ಕೋಸ್ಕರ ರಹಸ್ಯ ಒಪ್ಪಂದ ಮಾಡ್ಕೊಂಡಿದೆ ಅಂತ. ಇದು ಎಷ್ಟು ನಿಜಾನೋ ಏನು ಕಥೆನೋ ಗೊತ್ತಿಲ್ಲ. ಆದರೆ ದೆಹಲಿಯಲ್ಲಿ ನಡೆದಿರುವಂಥ ಈ ಬೆಳವಣಿಗೆ ಈಗ ಅರವಿಂದ್ ಕೇಜ್ರಿವಾಲ್ ಅವರ ಪಿತ್ತ ನೆತ್ತಿಗೇರೋ ಹಾಗೆ ಮಾಡಿದೆ. ಸೊ ಅರವಿಂದ್ ಕೇಜ್ರಿವಾಲ್ ಈಗ ಬಿಗ್ ಡಿಸಿಷನ್ ತಗೊಳ್ಳೋಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ ಅನ್ನ ಒಕ್ಕೂಟದಿಂದ ಕಿತ್ತೊಗಿಬೇಕು ಅಂತ ಅಲಯನ್ಸ್ನಲ್ಲಿರುವಂಥ ಎಲ್ಲರನ್ನ ಆಗ್ರಹ ಮಾಡಿದ್ದಾರೆ. ಇದರ ಮಧ್ಯೆ ಕಾಂಗ್ರೆಸ್ ಪಾರ್ಟಿ ಕೇಜ್ರಿವಾಲ್ ವಿರುದ್ಧ ವಂಚನೆ ಮತ್ತು ಫೋರ್ಜರಿ ಕೇಸ್ ಬೇರೆ ಹಾಕಿದೆಯಂತೆ. ಕಾಂಗ್ರೆಸ್ನ ಅಜಯ್ ಮಾಕೇನ್ ಅವರು ಕೇಜ್ರಿವಾಲ್ ಅವರನ್ನ ಓಪನ್ ಆಗಿ ಘರ್ಜಿವಾಲಾ ಅಂತ ಬೇರೆ ಗೇಲಿ ಮಾಡಿದ್ದಾರೆ. 2013ರ ಎಲೆಕ್ಷನ್ ಅಲ್ಲಿ ಆಮ್ ಆದ್ಮಿ ಪಾರ್ಟಿಗೆ ನಾವು ಸಪೋರ್ಟ್ ಮಾಡಿದ್ರಿಂದಾನೇ ದೆಹಲಿಯಲ್ಲಿ ಕಾಂಗ್ರೆಸ್ ಹೀನಾಯ ಸ್ಥಿತಿ ತಲುಪಿದ್ದು, ಆಮ್ ಆದ್ಮಿಗೆ ಸಪೋರ್ಟ್ ಮಾಡಿ ದೊಡ್ಡ ತಪ್ಪು ಮಾಡಿದ್ವಿ ಅಂತ ಮಾಕೇನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಷ್ಟೆಲ್ಲ ಬೀದಿ ಜಗಳದ ನಂತರ ಇಂಡಿ ಅಲಯನ್ಸ್ ಒಳಗೆ ನೆಮ್ಮದಿ ಇರೋದಕ್ಕೆ ಸಾಧ್ಯನಾ? ನೋವೇ ಚಾನ್ಸೇ ಇಲ್ಲ. ಆದರೆ ಇಲ್ಲಿ ಪ್ರಶ್ನೆ ಏನಂದ್ರೆ, ಅಲಯನ್ಸ್ನಿಂದ ಕಾಂಗ್ರೆಸ್ ಅನ್ನ ಆಚೆ ಹಾಕೋದಕ್ಕೆ ಸಾಧ್ಯ ಇದೆಯಾ? ಕಾಂಗ್ರೆಸ್ ಹೊರಗೋದ್ರೆ ಏನಾಗಬಹುದು? ಅಥವಾ ಆಮ್ ಆದ್ಮಿ ಪಕ್ಷನೇ ಹೊರಗೆ ಹೋಗುತ್ತಾ? ಅಥವಾ ಟೋಟಲ್ ಆಗಿ ಇಂಡಿ ಅಲಯನ್ಸ್ ಚೂರಾಗಿ ಹೋಗುತ್ತಾ? ಈ ವಾರದಲ್ಲೇ ಎಲ್ಲದಕ್ಕೂ ಉತ್ತರ ಸಿಗೋ ಚಾನ್ಸಸ್ ಇದೆ. ಯಾಕಂದ್ರೆ ಇಲ್ಲಿ ಸಂಧಾನದ ಸಾಧ್ಯತೆ ಕಮ್ಮಿ ಇದೆ, ಸಂಗ್ರಾಮದ ಸಾಧ್ಯತೆನೇ ಹೆಚ್ಚಿದೆ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.